85 ಕಿಲೋಮೀಟರ್ ಸ್ಟಿಲ್ ರನ್ನಿಂಗ್. ಈ ಗಾಡಿನ ಯಾಕೆ ಮೈಲೇಜ್ ಕಿಂಗ್ ಅಂತಾರೆ ಅಂತ ಇವತ್ತು ಅರ್ಥ ಆಗ್ತಿದೆ ನನಗೆ. 10 ವರ್ಷ ಆದ್ಮೇಲೂ ಈ ಗಾಡಿನ ಮತ್ತೆ ಯಾರ್ಯಾರು ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅವರಿಗೋಸ್ಕರ ಮಾಡ್ತಿರೋ ವಿಡಿಯೋ ಇದು. ಇದರಲ್ಲಿ ಏನು ಮೈಲೇಜ್ ಬರುತ್ತೆ ಅದನ್ನ ಎಕ್ಸಾಕ್ಟ್ ಆಗಿ ಹೇಳ್ತೀನಿ ಇವತ್ತು. ಪಕ್ಕ ಇದು ನಿಮಗೆ ಬಡವ್ರ ಬಾದಾಮಿನೇ. ಅಣ್ಣ ಏನಾಯ್ತು? ಡಿವೈಡ್ ಟಚ್ ಆಯ್ತಾ? ಉಳ್ಕಂತ ಏನ ಗಾಡಿ. ಈ ಗಾಡಿ ಏನಾರ ನೀವು ಸೆಕೆಂಡ್ ಹ್ಯಾಂಡ್ ಪರ್ಚೇಸ್ ಮಾಡಬೇಕು ಅಂತಿದ್ರೆ ನಾವು ಈ ಗಾಡಿಲಿ ಏನೇನು ಚೆಕ್ ಮಾಡಬೇಕು ಅಂತ ಹೇಳ್ತೀನಿ ನೋಡಿ. ನಾವು ಇವತ್ತು ನಮ್ದು 2016 ಮಾಡಲು ಬಜಾಜ್ CT100 ಮೈಲೇಜ್ ಚೆಕ್ ಮಾಡ್ತಾ ಇದೀವಿ. ಈ ಗಾಡಿ ಎಷ್ಟೋ ಜನ ಹೊಸದಾಗಿ ತಗೊಂಡಾಗ ಮೈಲೇಜ್ ಟೆಸ್ಟ್ ಮಾಡಿರ್ತಾರೆ. 10 ವರ್ಷ ಆದ್ಮೇಲೆ ಮೈಲೇಜ್ ಚೆಕ್ ಮಾಡ್ತಾ ಇದೀವಿ. ನೋಡೋಣ, ಇದು ನಾವು ಡೈಲಿ ಯೂಸ್ ಮಾಡ್ತಿದ್ದು. ಸೀರಿಯಸ್ ಆಗಿ ನಾವು ಇದನ್ನ ಯಾವ್ದೇ ರೀತಿ ಸ್ಕ್ಯಾಮ್ ಮಾಡ್ತಿಲ್ಲ, ಯಾವ್ದೇ ರೀತಿ ಮೋಸ ಮಾಡ್ತಿಲ್ಲ. ಇದರಲ್ಲಿ ಏನ್ ಮೈಲೇಜ್ ಬರುತ್ತೆ ಅದನ್ನ ಎಕ್ಸಾಕ್ಟ್ ಆಗಿ ಹೇಳ್ತೀನಿ ಇವತ್ತು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ನಾವು ಇವತ್ತು ನಮ್ ಗಾಡಿದು ಮೈಲೇಜ್ ಚೆಕ್ ಮಾಡ್ತಾ ಇದೀವಿ. ಈ ಗಾಡಿ ಮಾಡಲು ಬಂದು 2016 ಮಾಡಲು CT100 100cc. ಈ ಗಾಡಿದು ನಾವು ಇವತ್ತು ಮೈಲೇಜ್ ಚೆಕ್ ಜೊತೆ ಗಾಡಿ ರಿವ್ಯೂ ಮಾಡ್ತಿದೀವಿ. ರಿವ್ಯೂ ಒಂದ್ಸಲಿ, ಮೈಲೇಜ್ ಒಂದ್ಸಲಿ ಎರಡೆರಡು ವಿಡಿಯೋ ಮಾಡೋದ್ ಬೇಡ ಅಂತ ಹೇಳ್ಬಿಟ್ಟು ಇವಾಗ ಒಂದೇ ವಿಡಿಯೋದಲ್ಲಿ ಮಾಡ್ತಾ ಇದೀವಿ. ಇವಾಗ ನಾವು ನಮ್ಮ ಅರಸೀಕೆರೆಯಿಂದ ಟಿಪ್ಟೂರ್ ಕಡೆ ಹೋಗ್ತಿದೀವಿ. ಟಿಪ್ಟೂರ್ ಕಡೆಯಿಂದ ಎಷ್ಟು ದೂರ ಹೋಗ್ಬೋದು ಅಲ್ಲಿವರೆಗೂ ಹೋಗಿ ನೆಕ್ಸ್ಟ್ ಆಮೇಲೆ ನಾವು ಮೈಲೇಜ್ ಎಷ್ಟು ಬರುತ್ತೆ ಏನು ಚೆಕ್ ಮಾಡಬೇಕು. ಡಬಲ್ಸ್ ಅಲ್ಲಿ ಇವತ್ತು ಮೈಲೇಜ್ ಚೆಕ್ ಮಾಡ್ತಾ ಇರೋದು. ಇಲ್ಲಿ ನೋಡಿ, ರಣವೀರ್ ಅವರು ಇದ್ದಾರೆ. ನಮ್ಮ ಹತ್ರ ಪರ್ಫಾರ್ಮೆನ್ಸ್ಗೆ ಅಂತಾನೆ ಒಂದು ಗಾಡಿ ಇದೆ. ಲಾಸ್ಟ್ ವಿಡಿಯೋದಲ್ಲಿ ಅದನ್ನ ವಿಡಿಯೋ ಪೋಸ್ಟ್ ಮಾಡಿದ್ದೆ. ನಮ್ಮ RX 5 ಸ್ಪೀಡ್ ಇದೆ, 135 5 ಸ್ಪೀಡ್. ಮೈಲೇಜ್ಗೋಸ್ಕರ ಒಂದು ಗಾಡಿ ಇರಲಿಲ್ಲ, ಡೈಲಿ ಯೂಸ್ಗೋಸ್ಕರನೂ ಗಾಡಿ ಬೇಕಿತ್ತು. ಈ ಗಾಡಿ ತಗೊಂಡು ನಾನು ಎಕ್ಸಾಕ್ಟ್ಲಿ 2 ಇಯರ್ಸ್ ಆಗಿದೆ. ಈ ಗಾಡಿಗಳು ನಿಮ್ಗೆ ಆಲ್ಮೋಸ್ಟ್ ದೊಡ್ಡ ಖರ್ಚುಗಳು ಯಾವ ಬರಲ್ಲ. ಸಿಂಪಲ್ ಆಗಿ ನೀವು ಆಯಿಲ್ ಚೇಂಜ್ ಮಾಡಿಸ್ಕೊಳೋದು, ಚೈನ್ ಟೈಟ್ ಮಾಡಿಸ್ಕೊಳೋದು, ಅಷ್ಟು ಸಿಂಪಲ್ ಆಗಿ ಮಾಡಿಸ್ಕೊಳೋದು ಸಾಕು. ನಿಮಗೆ ಗಾಡಿ ತುಂಬಾ ಲಾಂಗ್ ಲೈಫ್ ಬರುತ್ತೆ. ನಮ್ಮಂತ ಮಿಡಲ್ ಕ್ಲಾಸ್ ಅವ್ರಿಗೆ ಮೈಲೇಜ್ಗೆ ಅಂತ ಒಂದು ಗಾಡಿ ಬೇಕಾಗಿರುತ್ತೆ. ಆ ರೀಸನ್ಗೋಸ್ಕರ ತಗೊಂಡಿರೋದು ಗಾಡಿ ಇದು. ನಮ್ಮ ಮಿಡಲ್ ಕ್ಲಾಸ್ ಅವ್ರಿಗೆ ಒಂದು ಆಸೆ ಇರುತ್ತೆ, ಒಂದು ಪರ್ಫಾರ್ಮೆನ್ಸ್ಗೆ ಒಂದು ಗಾಡಿ ಇರಬೇಕು ಅಂತ. ಅದೇ ಜೊತೆ ಮೈಲೇಜು ಬೇಕು ಅನ್ನೋಂಗೆ ಒಂದು ಗಾಡಿ ಅಂದ್ರೆ ಈ ಗಾಡಿ ನಾವು ಪಕ್ಕಾ ಪ್ರಿಫರ್ ಮಾಡಬಹುದು. ಇವಾಗ ನಾವು ನಮ್ಮ ಗಾಡಿದು ಮೈಲೇಜ್ ಚೆಕ್ ಮಾಡೋಕ್ಕೋಸ್ಕರ ಇವಾಗ 1 ಲೀಟರ್ ಒಂದು ಬಾಟ್ಲು, 2 ಲೀಟರ್ ಒಂದು ಬಾಟ್ಲು ತಂದಿದ್ದೀವಿ. ಎಕ್ಸಾಕ್ಟ್ ಇವಾಗ ನಮ್ಮ ಗಾಡಿ ಇವಾಗ ಫ್ಯೂಲ್ ಇದೆ. ಫ್ಯೂಲ್ ಡೌನ್ ಮಾಡ್ಬಿಟ್ಟು ನೆಕ್ಸ್ಟ್ ಈ ಗಾಡಿಲಿ 1 ಲೀಟರ್ ಫ್ಯೂಲ್ ಫಿಲ್ ಅಪ್ ಮಾಡ್ತೀವಿ. ನಿಮ್ಮನ್ನ ತಡೆದಿರುವವರು ಯಾರು? ನಾವಿವಾಗ ನಮ್ಮ ಗಾಡಿದು ಫ್ಯೂಲ್ ಡೌನ್ ಮಾಡ್ತಾ ಇದೀವಿ. ಎಲ್ಲಿ ಬರುತ್ತಿದ್ದು ಫ್ಯೂಲ್ ಡೌನ್ ಮಾಡೋದು? ಸೂಪರ್ ಫ್ಯಾಂಟಾಸ್ಟಿಕ್ ಮೈ ಬ್ಲೂಡಿಂಗ್. ಪೆಟ್ರೋಲ್ ಆಫೇ ಮಾಡಿಲ್ಲ, ಹಂಗೆ ಪೆಟ್ರೋಲ್ ಪೈಪ್ ತೆಗಿತಾ ಇದೀವಿ. ನೋಡಿ, ರಣವೀರ್ ಅವ್ರು ನಮ್ಗೆ ಎಷ್ಟು ಹೆಲ್ಪ್ ಮಾಡ್ತಾವ್ರೆ. ಕ್ಯಾಮ್ರಾ ನಮ್ಮ ಹತ್ರ ಇಲ್ಲ ಅಂತ ಹೇಳ್ಬಿಟ್ಟು ಈ Insta 360ನೇ ಫುಲ್ ಫ್ರೇಮ್ ಹಿಡಿಯೋಕ್ಕೋಸ್ಕರ ಇವಾಗ ನಾವು ಈ ಗಾಡಿದು ಫ್ಯೂಲ್ನ ಡೌನ್ ಮಾಡ್ತಾ ಇದ್ದೀವಿ. ರಣವೀರ್ ಅವ್ರು ತುಂಬ ಕಷ್ಟಪಡ್ತಿದ್ದಾರೆ ನಮಗೆ ಹೆಲ್ಪ್ ಮಾಡೋಕ್ಕೆ. ಒಂದು ಸಬ್ಸ್ಕ್ರೈಬ್ ಮಾಡಿಬಿಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಕೆಳಗೆ ಇರುತ್ತಲ್ಲ, ಏನು ಹೇಳಿ, ಸಬ್ಸ್ಕ್ರೈಬ್, ಬೆಲ್ಲೈಕನ್ ಕಣ್ರಿ. ಬೆಲ್ಲೈಕನ್ ಹೊಡೆದ್ಬಿಡ್ರಪ್ಪ. ಇವಾಗ ನಮ್ಮ ಗಾಡೀಲಿ ಫ್ಯೂಲ್ ಎಲ್ಲ ಡೌನ್ ಮಾಡಿದ್ದೀವಿ. ಫ್ಯೂಲ್ ಪೈಪು ತೆಗ್ದಿದೆ, ಪೆಟ್ರೋಲ್ ಆನಲ್ಲಿದೆ, 1 ಡ್ರಾಪ್ ಫ್ಯೂಲ್ ಆಚೆ ಬರ್ತಾ ಇಲ್ಲ. ಇವಾಗ ಫುಲ್ ಡೌನ್ ಮಾಡಿದ್ದೀವಿ ಪೆಟ್ರೋಲ್ ಇದರಲ್ಲಿ. ಇವಾಗ ಗಾಡಿಗೆ ಫ್ಯೂಲ್ ಹಾಕೋಣ. ಇವಾಗ ಎಕ್ಸಾಕ್ಟ್ 1 ಲೀಟರ್ ಪೆಟ್ರೋಲ್ ಹಾಕೋಣ ಗಾಡಿಗೆ. ನೆಕ್ಸ್ಟ್ ಮೈಲೇಜ್ ಚೆಕ್ ಮಾಡೋಣ. ಓಕೆ, ಪೆಟ್ರೋಲ್ ಇದಕ್ಕೆ ಇವಾಗ ರಣವೀರ್ ಅವ್ರು ಹಾಕ್ತಾರೆ. ಹಾಕೋಕ್ಕಿಂತ ಮುಂಚೆ ನಿನ್ಗೊಂದು ಐಟಮ್ ಕೊಡ್ತೀನಿ ತಡಿ. ಏನು ಕೊಡ್ತೀನಿ ಹೇಳಿ ನೋಡೋಣ. ಬೆಂಡೆಕಾಯಿ ತೊಂಡೆಕಾಯಿ ನೋಡು, ನಿನಗೋಸ್ಕರ ಪೆಟ್ರೋಲ್ ಹಾಕಕ್ಕೆ ಕಷ್ಟ ಆಗ್ಬಾರ್ದು ಅಂತ ತಗೊಂಡಿದ್ದೀನಿ. ಪೈಪಿಂದ ಹಾಕಿದ್ರಲ್ವಾ? ಅಯ್ಯೋ, ಹಾಕ್ಲೇ ಇಲ್ಲ ಕಣ. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಓಕೆ, ಇವಾಗ ಇದ್ರ ಮೈಲೇಜ್ ಟೆಸ್ಟ್ ಮಾಡೋಣ ಬನ್ನಿ. ಎಕ್ಸಾಕ್ಟ್ಲಿ ಈ ಗಾಡಿದು ಮೈಲೇಜ್ ಎಷ್ಟು ಬರುತ್ತೆ ಅಂತ ನನಗೆ ಅಕ್ಯುರೇಟ್ ಆಗಿ ಗೊತ್ತಿಲ್ಲ. 60 ಅಂತೂ ಬರುತ್ತೆ ಅಂತ ಅನ್ಕೊಂಡಿದ್ದೀನಿ. ಇಲ್ಲಿ ನಮ್ಮ ಅರಸೀಕೆರೆಯಿಂದ ಟಿಪ್ಟೂರು 24 to 25 ಕಿಲೋಮೀಟರ್ಸ್ ಆಗುತ್ತೆ. ಅಲ್ಲಿಂದ ನೆಕ್ಸ್ಟ್ ಮುಂದೆ ಕಂಟಿನ್ಯೂ ಮಾಡ್ತೀವಿ. ನಾವು ತುಂಬಾ ಲೇಟ್ ಆಯ್ತು ಬಂದಿದ್ದು. ಕತ್ಲಾಗಿಂತ ಮುಂಚೆ ಬರಬೇಕಿತ್ತು. ನಾವು ಸ್ವಲ್ಪ ಕತ್ಲಾಗೋ ಟೈಮಿಗೆ ಬಂದ್ಬಿಟ್ಟಿದ್ದೀವಿ. ಸ್ವಲ್ಪ ವಿಡಿಯೋ ಕ್ವಾಲಿಟಿ ಕಡಿಮೆ ಆದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಚಾನಲ್ಗೆ ಯಾರೇ ಹೊಸಬ್ರು ಇದ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ಕ್ರಿಯೇಟರ್ಸ್ಗೆ ಯಾರು ಸಪೋರ್ಟ್ ಮಾಡಲ್ಲ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಗಾಡಿ ನಾವು ಚಿಕ್ಕನಹಳ್ಳಿಯಿಂದ ತಗೊಂಬಂದಿದ್ದು ಗಾಡಿ. ಫ್ರಂಟ್ ಬ್ಯಾಕು 2 ಡ್ರಮ್ ಬ್ರೇಕ್ ಬರುತ್ತೆ. ಈ ಗಾಡಿಗಳಲ್ಲಿ ನಿಮಗೆ 2016 ಟೈಮಲ್ಲಿ ಡಿಸ್ಕ್ ಬ್ರೇಕ್ ಆಪ್ಷನ್ ಇರಲಿಲ್ಲ, ಡ್ರಮ್ ಬ್ರೇಕ್ ಆಪ್ಷನ್ ಇದ್ದಿದ್ದು. ಹಂಗಾಗಿ ಈ ಗಾಡಿ ನಿಮಗೆ ಡ್ರಮ್ ಬ್ರೇಕ್ ಆಪ್ಷನ್ ಸಿಗುತ್ತೆ. ನಾವು ಮಾತಾಡ್ಕೊಂಡು ಸ್ವಲ್ಪ ಹತ್ರ 1 ಕಿಲೋಮೀಟರ್ ಮುಂದೆ ಬಂದ್ಬಿಟ್ಟಿದ್ವಿ. ನಾನು ಮೀಟರ್ ನೋಡ್ಕೊಳ್ಳಿಲ್ಲ. ಇವಾಗ ಸೇಫರ್ ಸೈಡ್ಗೆ ಒಂದು ಫೋಟೋ ಹೊಡ್ಕೊಬಿಡೋಣ. ನಮ್ಮ ಗಾಡಿ 74,106 ಕಿಲೋಮೀಟರ್ ಓಡಿದೆ ಇವಾಗ ಎಕ್ಸಾಕ್ಟ್ ಆಗಿ. ಇಲ್ಲಿಂದ ನೆಕ್ಸ್ಟ್ 1 ಕಿಲೋಮೀಟರ್ ಮೈನಸ್ ಮಾಡ್ಕೊಳ್ಳೋಣ ಇದರಲ್ಲಿ.
ಇಲ್ಲಿಂದ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. 74,105. ನಮ್ಮ ಗಾಡಿ ಇವಾಗ 74,105 ಕಿಲೋಮೀಟರ್ ಓಡಿದೆ. ಇಲ್ಲಿಂದ ನೆಕ್ಸ್ಟ್ ಕಂಟಿನ್ಯೂ ಮಾಡಬೇಕು. ಟಿಪ್ಟೂರ್ಗೆ ಹೋಗಿ ಮತ್ತೆ ಇವಾಗ ರಿಟರ್ನ್ ಅರಸೀಕೆರೆ ಕಡೆ ಬರ್ತೀವಿ ನಾವು. ಇವಾಗ ನೀವು ಅರಸೀಕೆರೆಯಿಂದ ಟಿಪ್ಟೂರ್ ಹೋಗೋ ದಾರಿಯಲ್ಲಿ ನಮಗೆ ಒಂದು ನಯರ ಬಂಕ್ ಸಿಗುತ್ತೆ. ಅಲ್ಲೇ ಹೋಗ್ಬಿಟ್ಟು ಇವಾಗ 1 ಲೀಟರ್ ಫಿಲ್ ಅಪ್ ಮಾಡಿಸ್ಕೊಳ್ಳೋಣ. ಮತ್ತೆ ಖಾಲಿ ಬಾಟ್ಲಿ ಇದೆಯಲ್ಲ, ಆ ಬಾಟ್ಲಿಗೆ ಇವಾಗ 1 ಲೀಟರ್ ಫಿಲ್ ಅಪ್ ಮಾಡಿಸ್ಕೊಳ್ಳೋಣ. ಅದಾದ್ಮೇಲೆ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ಏನಕ್ಕೆ ಸೇಫರ್ ಸೈಡಿಗೆ 1 ಲೀಟರ್ ಎಕ್ಸ್ಟ್ರಾ ಇದ್ರೆ ಒಳ್ಳೇದು ಅಂತ. 1 ಲೀಟರ್ ಅಣ್ಣ. ಪೆಟ್ರೋಲ್ ಹಾಕ್ಸಿದ್ಮೇಲೆ ಗಾಡಿ ಸ್ಟಾರ್ಟೇ ಆಗ್ತಿಲ್ಲ. ರಣವೀರ್ ಏನಾಗಿದೆ ಗೊತ್ತಾ? ಪೆಟ್ರೋಲ್ ಬಂಕಿಗೆ ಬಂದು ಪೆಟ್ರೋಲ್ ಹಾಕ್ಸಿಲ್ಲ ಅಂತದಕ್ಕೆ ಕೋಪ ಬಂದ್ಬಿಟ್ಟಿದೆ. ನನ್ ಮೇಲೆ ಆಣೆ ಇಟ್ಟಳು. ಈ ಗಾಡಿನ ನಾನು ತೊಗೊಂಡಿದ್ದ ರೀಸನ್ನೇ ಮೈಲೇಜಿಗೋಸ್ಕರ. ನೀವು ಯಾರೇ ಈ ಗಾಡಿನ ತಗೋಬೇಕು ಅಂತ ಅನ್ಕೊಂತಿದ್ರೆ ಈ ಗಾಡಿನ ನೀವು ಪರ್ಫಾರ್ಮೆನ್ಸ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ತಗೋಬೇಡಿ. ಮೈಲೇಜಿಗೆ ಸಿಟಿಗೆ ಸೂಪರ್ ಆಗಿ ಯೂಸ್ ಮಾಡ್ಬೋದು. ಈ ಗಾಡಿನ ನೀವು ಟ್ರಾಫಿಕ್ನಲ್ಲೂ ಸಹ ಆರಾಮಾಗಿ ಓಡಿಸ್ಕೊಂಡು ಹೋಗ್ಬೋದು. ಆ ರೀಸನ್ಗೋಸ್ಕರ ಎಷ್ಟು ಜನ ತಗೊಂತಾರೆ. ಈ ಗಾಡಿನ ಇವಾಗ ಯಾಕೆ ರಿವ್ಯೂ ಮಾಡ್ತಿದ್ಯಾ, ಇವಾಗ ಯಾಕೆ ಮೈಲೇಜ್ ಟೆಸ್ಟ್ ಮಾಡ್ತಿದ್ಯಾ ಅಂತ ಇವಾಗ ಕೇಳ್ಬೋದು ನೀವು. ಇವಾಗಲೂ ಸಹ ಎಷ್ಟೋ ಜನ ಸೆಕೆಂಡ್ ಹ್ಯಾಂಡ್ಲು ಇವಾಗಲೂ ತೊಗೊಂಡಿರ್ತಾರೆ ಈ ಗಾಡಿಗಳನ್ನ. ಸೆಕೆಂಡ್ ಹ್ಯಾಂಡ್ಲು ತೊಗೊಳೋರಿಗೋಸ್ಕರ ಯೂಸ್ ಆಗಲಿ ಅಂತ ಮಾಡ್ತೀರಾ ವಿಡಿಯೋ ಇದು. ಇವಾಗ ಎಷ್ಟೋ ಜನ ಹೊಸ ಗಾಡಿ ಬಂದಿದೆ, ಆ ಗಾಡಿ ರಿವ್ಯೂ ಮಾಡೋರು ಸಿಗ್ತಾರೆ. ಅದೇ ಸೆಕೆಂಡ್ ಹ್ಯಾಂಡ್ಲು 10 ವರ್ಷ ಆದಮೇಲೂ ಈ ಗಾಡಿನ ಮತ್ತೆ ಯಾರ್ಯಾರು ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅವರಿಗೋಸ್ಕರ ಮಾಡ್ತಿರೋ ವಿಡಿಯೋ ಇದು. ಅರ್ಥ ಆಯ್ತು ಅನ್ಸುತ್ತೆ. ಎಕ್ಸಾಕ್ಟ್ ಇವಾಗ 10 ಕಿಲೋಮೀಟರ್ಸ್ ಬಂದಿದ್ದೀವಿ. ಇಲ್ಲಿಂದ ಟಿಪ್ಟೂರು ಮೋಸ್ಟ್ಲಿ ಒಂದು 15 ಕಿಲೋಮೀಟರ್ಸ್ ಇರ್ಬೋದು. ನಾವು ನಮ್ಮ ಅರಸೀಕೆರೆ ಸಿಟಿ ಲೋಕಲಿಂದ ಬರ್ತೀನಿ ಅಂದರೆ 24 ಕಿಲೋಮೀಟರ್ಸ್ ಆಗುತ್ತೆ. ನಾವು ಸಿಟಿಯಿಂದ ಆಚೆ ಫ್ಲೈಓವರ್ ಹತ್ರ ಬಂದಿದ್ವಿ. ಫ್ಲೈಓವರ್ ಇಂದ ವಿಡಿಯೋ ಶೂಟ್ ಮಾಡಿ ಕಂಟಿನ್ಯೂ ಮಾಡಿದ್ದು ನಾವು. ಈಗ ಮಿನಿಮಮ್ 3 to 4 ಕಿಲೋಮೀಟರ್ಸ್ ಕಡಿಮೆ ಆಗುತ್ತೆ ನಮ್ಮ ಸಿಟಿ ಒಳಗಡೆಯಿಂದ ಲೆಕ್ಕ ಹಾಕಿದ್ರೆ. ನೀವೇನಾರ ಈ ಗಾಡಿನ ಕ್ಲೀನಾಗಿ ಮೇಂಟೈನ್ ಮಾಡಿದ್ರೆ 60-65 ವರೆಗೂ ಮೈಲೇಜ್ ಬರುತ್ತೆ. ನೀವು ಹೊಸ ಬರ್ತಿರೋ ಸ್ಪ್ಲೆಂಡರ್ ಸಹ ಅಷ್ಟು ಮೈಲೇಜ್ ಬರ್ತಿಲ್ಲ. ನಮ್ಮ ಫ್ರೆಂಡಿಂದ ಒಂದಿದೆ, ಅವನು ಸಹ ಹೇಳಿದಾನೆ 50-55 ವರೆಗೆ ಬರ್ತಿದೆ ಮೈಲೇಜ್ ಸ್ಪ್ಲೆಂಡರ್ದು ಅಂತ. ನಾನು ಎಕಾನಮಿಗಿಂತ ಜಾಸ್ತಿನೇ ಓಡಿಸ್ತಾ ಇರೋದು. ಇದರಲ್ಲಿ ಎಕಾನಮಿ ಅಂತ ಇರೋದು 50 ಲಾಸ್ಟು, 60 ಹತ್ರ ಹೋಗ್ತಿದೆ ಗಾಡಿ. ಹೈವೇಲಿ ಆಲ್ಮೋಸ್ಟ್ ಅಲ್ಲೂ ನೀವು ಎಕಾನಮಿ ಓಡಿಸೋಕ್ಕಾಗಲ್ಲ. ಏನಕ್ಕೆ ನೀವು ನಾರ್ಮಲ್ ಆಗಿ ಥ್ರಾಟಲ್ ಓಡ್ಕೊಂಡು ಹೋಗ್ತೀನಿ ಅಂದ್ರೂ ಎಕಾನಮಿ ಬಿಟ್ಟು ಆಚೆ ಹೋಗುತ್ತೆ. ನೀವು ಸಿಟಿಲಿ ಓಡಿಸ್ತೀನಿ ಅಂದರೆ ಎಕಾನಮಿಲಿ ಓಡಿಸ್ಕೋಬಹುದು. ಸಿಟಿಲಿ ನೀವು ಅವಾಗ ಗೇರ್ ಚೇಂಜ್ ಮಾಡೋದಿರುತ್ತೆ, ಬ್ರೇಕ್ ಅಪ್ಲೈ ಮಾಡೋದಿರುತ್ತೆ. ಆ ಟೈಮಲ್ಲಿ ನೀವು ಗೇರ್ ಚೇಂಜ್ ಮಾಡಬೇಕು ಮತ್ತು ಎಕಾನಮಿಲಿ ಓಡಿಸ್ಕೋಬಹುದು. ಆದರೆ ಹೈವೇಗಳಲ್ಲಿ ನೀವು ಒಂದೇ ಥ್ರಾಟಲ್ ಕೊಟ್ಕೊಂಡು ಹೋಗ್ತಿರ್ತೀರಾ, ಗೇರು ಸಹ ಶಿಫ್ಟ್ ಮಾಡ್ದಂಗೆ ಹೋಗೋದ್ರಿಂದ ಎಕಾನಮಿಗಿಂತ ಚೂರು ಜಾಸ್ತಿ ಆಗ್ತಿದ್ರು ನಿಮ್ಗೆ ಆವ್ರೇಜ್ ಬಂದೇ ಬರುತ್ತೆ. ನಿಮ್ಮ ನಾರ್ಮಲ್ ಸಿಟಿಗೆ ಪರ್ಫಾರ್ಮೆನ್ಸ್ ಎಳೆಯುತ್ತಿದ್ದು 5 ಸೆಕೆಂಡ್ಸ್ಗೆ 100 ಇರುತ್ತೆ, ಆ ಥರ ಅಲ್ಲ. ಪರ್ಫಾರ್ಮೆನ್ಸ್ ಅಂದರೆ ಲೋಡ್ ಕೆಪಾಸಿಟಿ, ಲೋಡ್ ಎಳೆಯೋಷ್ಟು ಪರ್ಫಾರ್ಮೆನ್ಸ್ ಇದರಲ್ಲಿ ಇದ್ದೇ ಇದೆ. ಈ ಗಾಡಿಗಳು ತೊಗೊಳಕ್ಕೆ ಇನ್ನೊಂದು ಒಳ್ಳೆ ರೀಸನ್ ಏನಪ್ಪ ಅಂದರೆ ಈ ಗಾಡಿಗಳೆಲ್ಲ ನೀವು ಆಲ್ಮೋಸ್ಟ್ ಲೋಕಲ್ ಮೆಕ್ಯಾನಿಕ್ಸ್ ಹತ್ರನೇ ಸರ್ವಿಸ್ ಮಾಡಿಸ್ಬೋದು. ಅವರಿಗೆ ಆಲ್ಮೋಸ್ಟ್ ಅಲ್ಲಿ ಕ್ಲೀನಾಗಿ ನಾಲೆಜ್ ಇರುತ್ತೆ ಈ ಗಾಡಿಗಳಿಗೆ. ಇದಕ್ಕಿಂತ ಅಪ್ಗ್ರೇಡೆಡ್ ಗಾಡಿಗಳು ಅಂತ ಗಾಡಿಗಳು ತೊಗೊಂಡ್ರೆ ಮೆಕ್ಯಾನಿಕ್ಗಳು ಕರೆಕ್ಟಾಗಿ ರಿಪೇರಿ ಮಾಡಿದ್ರೆ ಆಲ್ಮೋಸ್ಟ್ ಅಲ್ಲಿ ಗಾಡಿಗಳು ಪ್ರಾಬ್ಲಮ್ಗಳಾಗುತ್ತೆ. ಈ ಗಾಡಿಗಳೆಲ್ಲ ಸಿಂಪಲ್ ಇರುತ್ತೆ. ನಿಮಗೆ ನೀವು ಶೋರೂಮೇ ಬಿಡಬೇಕು ಅಂತೇನಿಲ್ಲ, ಲೋಕಲ್ ಮೆಕ್ಯಾನಿಕ್ಸ್ಗಳಿಗೂ ಸಹ ಇದು ಈ ಗಾಡಿಗಳದ್ದು ಐಡಿಯಾ ಇರುತ್ತೆ. ಏನು ರಿಪೇರಿ ಮಾಡಬೇಕು, ಏನು ಸೌಂಡ್ ಬರ್ತೀರಿ, ಏನು ಹೋಗಿರುತ್ತೆ ಅಂತ. ಸ್ವಲ್ಪ ಗಾಡಿಗಳು ನೀವು ಆಲ್ಮೋಸ್ಟ್ ಅಲ್ಲಿ ತಗೊಂಡ್ರೆ ನಿಮ್ಗೆ ಗೊತ್ತಿರುತ್ತೆ ಅನ್ಸುತ್ತೆ. ಇವಾಗ ಏನ್ ಪ್ರಾಬ್ಲಮ್ ಇದೆ ಅಂತಾನೆ ಅವ್ರಿಗೆ ಗೊತ್ತಿರಲ್ಲ. ಸುಮ್ಮನೆ ಅದ್ ಪ್ರಾಬ್ಲಮ್ ಇರ್ಬೋದು, ಇದು ಪ್ರಾಬ್ಲಮ್ ಇರ್ಬೋದು ಅಂತ ಎಕ್ಸ್ಪ್ಲೇನ್ ಮಾಡ್ತಿರ್ತಾರೆ. ಈ ಗಾಡಿಗಳೆಲ್ಲ ಆತರ ನೀವು ಪ್ರಾಬ್ಲಮ್ ಆಗಲ್ಲ. ಈ ಗಾಡಿಗಳು ನಿಮ್ಗೆ ಮೇಂಟೆನೆನ್ಸ್ ಕಡಿಮೆ ಆಗುತ್ತೆ, ಮೈಲೇಜು ಜಾಸ್ತಿ ಬರುತ್ತೆ. ಮತ್ತೆ ಈ ಗಾಡಿಗಳದ್ದು ಪಾರ್ಟ್ಸ್ ಅವೈಲೇಬಿಲಿಟಿ, ಈ ಗಾಡಿಗಳು ನಿಮ್ಗೆ ಬೈಕ್ಗಳಲ್ಲಿ ಬಜಾಜ್ ಹಂಗೋ, ಕಾರ್ಗಳಲ್ಲಿ ಮಾರುತಿ ಸುಜುಕಿ ಹಂಗೆ ಈ ಗಾಡಿಗಳು ನಿಮ್ಗೆ ಆಲ್ಮೋಸ್ಟ್ ಎಲ್ಲಾ ಕಡೆ ಪಾರ್ಟ್ಸ್ ಸಿಗುತ್ತೆ. ಆ ಪಾರ್ಟ್ಸ್ ಅವೈಲೇಬಿಲಿಟಿ ಇರೋದ್ರಿಂದ ನಿಮಗೆ ಈ ಗಾಡಿಗಳದ್ದು ಮೇಂಟೆನೆನ್ಸ್ ಕಡಿಮೆ ಆಗುತ್ತೆ. ಯಾವಾಗ ನಿಮಗೆ ಬೇರೆ ಯಾವುದೇ ಗಾಡಿಗಳದ್ದು ಪಾರ್ಟ್ಸ್ ಅವೈಲೇಬಿಲಿಟಿ ಕಡಿಮೆ ಆಗುತ್ತೋ ಆ ಟೈಮಲ್ಲಿ ನಿಮಗೆ ಆ ಗಾಡಿದು ಪ್ರೈಸ್ಗಳು ಜಾಸ್ತಿ ಆಗುತ್ತೆ, ಸರ್ವಿಸ್ ಕಾಸ್ಟ್ ಜಾಸ್ತಿ ಆಗುತ್ತೆ. ಈ ಗಾಡಿಗಳು ಆತರ ಇಲ್ಲ. ನಿಮಗೆ ಆಲ್ಮೋಸ್ಟ್ ಅಲ್ಲಿ ನಿಮಗೆ ಎಲ್ಲಾ ಪಾರ್ಟ್ಸ್ಗಳು ಈ ಗಾಡಿಗಳದ್ದು ಅವೈಲೇಬಲ್ ಸಿಗುತ್ತೆ. ಇದಕ್ಕಿಂತ ಓಲ್ಡರ್ ವರ್ಷನ್ ಗಾಡಿಗಳಿಗೂ ಸಹ ನಿಮಗೆ ಪಾರ್ಟ್ಸ್ ಅವೈಲೇಬಿಲಿಟಿ ಸಿಗುತ್ತೆ. ಈ ಗಾಡಿಗಳು ಹೆಂಗೆ ಅಂದ್ರೆ ನಿಮಗೆ ಸಸ್ತಾ ಮಾಲ್ ಬಡಪನ್ನ ಇದ್ದಂಗೆ. ಏನಕ್ಕೆ ಕಡಿಮೆ ರೇಟ್ ಅಲ್ಲಿ ಸರ್ವಿಸ್ ಆಗೋಗ್ಬಿಡುತ್ತೆ. ನಿಮಗೆ ಜಾಸ್ತಿ ಮೇಂಟೆನೆನ್ಸ್ ಒಂದ್ಸಲ ಈ ಗಾಡಿಗಳು. No comments. ಈ ಗಾಡಿಗಳನ್ನ ಆಲ್ಮೋಸ್ಟ್ ಅಲ್ಲಿ ನೀವು ಸಿಟಿಲೂ ನೋಡ್ಬೋದು, ಹಳ್ಳಿಗಳಲ್ಲೂ ನೋಡ್ಬೋದು. ಫ್ರೆಂಡ್ರನ್ನು ಯಾವ ತರ ಇಟ್ಕೊಂಡಿರ್ತಾರೋ ಅದೇ ತರ ಈ ಗಾಡಿಗಳನ್ನ ಇಟ್ಟಿರ್ತಾರೆ. ಈ ಗಾಡಿಗಳನ್ನ ಆಲ್ಮೋಸ್ಟ್ ಅಲ್ಲಿ ಮೈಲೇಜ್ ಯಾರು ಲೈಕ್ ಮಾಡ್ತಾರೆ ಅಂತವ್ರೆ ಈ ಗಾಡಿಗಳನ್ನ ಜಾಸ್ತಿ ಇಟ್ಟಿರ್ತಾರೆ. ಈ ಗಾಡಿಗಳು ರಫ್ ರೋಡ್ಗೂ ಯೂಸ್ ಮಾಡ್ಬೋದು, ಸಿಟಿ ರೋಡ್ಗೂ ಯೂಸ್ ಮಾಡ್ಬೋದು. ಈ ಗಾಡಿ ಏನಾರ ನೀವು ಸೆಕೆಂಡ್ ಹ್ಯಾಂಡ್ ಪರ್ಚೇಸ್ ಮಾಡಬೇಕು ಅಂತಿದ್ರೆ ನಾವು ಈ ಗಾಡಿಯಲ್ಲಿ ಏನೇನು ಚೆಕ್ ಮಾಡಬೇಕು ಅಂತ ಹೇಳ್ತೀನಿ ನೋಡಿ. ಈ ಗಾಡಿ ಆಲ್ಮೋಸ್ಟ್ ಆಲ್ ನೀವು ಕೋಲ್ಡ್ ಸ್ಟಾರ್ಟ್ ಒಂದ್ಸಲಿ ಚೆಕ್ ಮಾಡಿ. ಕೋಲ್ಡ್ ಸ್ಟಾರ್ಟ್ ಅಂದ್ರೆ ಯಾವ ತರ ಅಂದ್ರೆ ಜಸ್ಟ್ ನೀವು ಗಾಡಿ ಸ್ಟಾರ್ಟ್ ಮಾಡಿದಾಗ ಯಾವ ತರ ಬರುತ್ತೆ ಸೌಂಡ್ ಅಂತ ಅದೊಂದು ಚೆಕ್ ಮಾಡ್ಕೊಳ್ಳಿ. ಗಾಡಿ ಕಿಕ್ ಹೊಡೆದ ತಕ್ಷಣ ಏನಾರ ಇಂಜಿನ್ ಒಳಗಡೆ ನಾಯ್ಸ್ ಬರ್ತಿದೆ ಅಂದ್ರೆ, ಟಚ್ ಆಗ್ತಿರೋ ತರ ಏನಾರ ಸೌಂಡ್ ಬರ್ತಿದೆ, ಫೀಲ್ ಆಗ್ತಿದೆ ಅಂದ್ರೆ ಆ ಗಾಡಿಗಳು ಇಂಜಿನ್ ಪ್ರಾಬ್ಲಮ್ ಇರ್ಬೋದು.
ಮತ್ತು ಈ ಗಾಡಿನ ಐಡ್ಲ್ ಸ್ಟೇಟಲ್ಲಿ ಅಂದರೆ ಗಾಡಿನ ನೀವು ರೇಸ್ ಮಾಡ್ದಂಗೆ ಐಡ್ಲಿಂಗಲ್ಲೇ ಬಿಟ್ಟು ಚೆಕ್ ಮಾಡಿ. ಐಡ್ಲಿಂಗಲ್ಲೂ ಸಮೇತ ನಿಮ್ಗೆ ಇಂಜಿನಲ್ಲಿ ಏನಾದ್ರು ನಾಯ್ಸ್ ಬರ್ತಿದೆ ಅಂದರೆ ಇಂಜಿನ್ ಪ್ರಾಬ್ಲಮ್ ಇರುತ್ತೆ, ಚೆಕ್ ಮಾಡ್ಕೊಂಡು ತೊಗೊಳ್ಳಿ. ಗಾಡಿ ಸ್ಟಾರ್ಟ್ ಮಾಡಿ ಹಿಂದೆ ಏನಾದ್ರು ಸ್ಮೋಕ್ ಬರ್ತಿದೆ ಅಂದರೆ ಇಂಜಿನ್ ಸೀಸಾಗಿ ಬಂದಿರುತ್ತೆ, ಅದನ್ನು ಸಮೇತ ಕ್ಲೀನಾಗಿ ನೋಡಬೇಕಾಗುತ್ತೆ. ಮತ್ತು ಈ ಗಾಡಿದು ಕ್ಲಚ್ ಚೆಕ್ ಮಾಡ್ಕೊಳ್ಳಿ. ಕ್ಲಚ್ ಚೆಕ್ ಮಾಡೋದು ಯಾವ ಥರ ಅಂದರೆ ಗಾಡಿದು ಗೇರ್ ಚೇಂಜ್ ಮಾಡ್ಬೇಕಾದ್ರೆ ಗಾಡಿ ಗೇರ್ ಏನಾರು ರಫ್ ಬೀಳ್ತಿದೆ ಅಂದರೆ ಇದೆಲ್ಲ ಒಂದೊಂದ್ಸಲಿ ನಿಮಗೆ ಮೇಜರಾಗಿ ಖರ್ಚು ಬರ್ಬೋದು. ಆ ರೀಸನ್ಗೋಸ್ಕರ ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರೋದು. ಮತ್ತು ಸಸ್ಪೆನ್ಷನ್ ಚೆಕ್ ಮಾಡ್ಕೊಳ್ಳಿ ಗಾಡಿಗಳದ್ದು. ಜಾಸ್ತಿ ವೆಯ್ಟ್ ಹಾಕಿ ಚಾರ್ಜ್ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಆಲ್ಮೋಸ್ಟ್ ಇದೆಲ್ಲ ಗೊತ್ತೇ ಇರುತ್ತೆ ನಿಮಗೆ. ಗಾಡಿದು ಟೈರ್ ಚೆಕ್ ಮಾಡ್ಕೊಳ್ಳಿ, ಫ್ರಂಟು ಬ್ಯಾಕು ಎರಡು. ಇದೆಲ್ಲ ಸಿಂಪಲ್ ಆಗಿ ಚೆಕ್ ಮಾಡಬೇಕಾಗುತ್ತೆ. ಮತ್ತೆ ಈ ಎಲೆಕ್ಟ್ರಿಕ್, ಆರನ್ನು, ಇಂಡಿಕೇಟರ್ಗಳು, ಹೆಡ್ಲೈಟ್ಗಳು ಸೆಕೆಂಡ್ ಹ್ಯಾಂಡ್ ತೊಗೊಂತಿದ್ದೀನಿ ಅಂದರೆ ಅದನ್ನೆಲ್ಲ ಮೇಜರ್ ಚೆಕ್ ಮಾಡಬೇಕಾಗುತ್ತೆ. ಇದನ್ನೆಲ್ಲ ನಾನು ಚೆಕ್ ಮಾಡಿ ತೊಗೊಂಡಿದ್ದೆ. ಆ ರೀಸನ್ಗೋಸ್ಕರ ನೀವು ತೊಗೋಬೇಕಾದ್ರೆ ಏನು ಚೆಕ್ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ಇಟ್ ಡಿಪೆಂಡ್ಸ್ ನಿಮಗೆ ಏನು ಅನ್ಸುತ್ತೆ ಆ ಥರ. ಗಾಡಿ ಕಂಡೀಷನ್ ನೋಡೋ ಸ್ವಲ್ಪ ಜನ ಇರ್ತಾರೆ, ಸ್ವಲ್ಪ ಜನ ಅಪ್ ಟು ಡೇಟ್ ಗಾಡಿ ಇರೋರನ್ನ ಇಷ್ಟಪಡೋರು ಇರ್ತಾರೆ. ಆ ರೀಸನ್ಗೋಸ್ಕರ ಇದನ್ನೆಲ್ಲ ಕ್ಲೀನಾಗಿ ಡೀಟೇಲ್ ಆಗಿ ಹೇಳಿದ್ದೀನಿ. ಇದನ್ನ ನಿಮಗೂ ಮೇಜರ್ ಆಗಿ ಸ್ವಲ್ಪ ಜನ ಇಷ್ಟಪಡದಲ್ಲೇ ಇರ್ಬೋದು, ಇಷ್ಟಪಡೋರು ಇರ್ಬೋದು, ಅದು ನಿಮ್ಮ ಇಷ್ಟ. ನನಗೆ ಏನು ಅನ್ಸಿದೆ ನಾನು ಹೇಳಿದ್ದೀನಿ, ಇದು ಕರೆಕ್ಟಾಗಿ ಹೇಳಬೇಕು ಅಂತ. ನೀವು ನೆಕ್ಸ್ಟ್ ತಗೋಬೇಕಾದ್ರೆ ಅದನ್ನೆಲ್ಲ ಮೇಜರ್ ಆಗಿ ಚೆಕ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಈ ಗಾಡಿ ಯಾರ್ಯಾರಿಗೆ ಯೂಸ್ ಆಗ್ಬೋದು ಅಂತ ಹೇಳ್ತೀನಿ ನೋಡಿ. ಈ ಗಾಡಿನ ಡೈಲಿ ಯೂಸ್ ಮಾಡೋರಿಗೆ ಅಂದರೆ ಒಂದು 10 ಕಿಲೋಮೀಟ್ರ್ 20 ಕಿಲೋಮೀಟ್ರ್ ಡೈಲಿ ಓಡಾಡ್ತೀನಿ ಅಂಥವ್ರಿಗೆ ಡೈಲಿ ಯೂಸಿಗೆ ಚೆನ್ನಾಗಿ ಯೂಸ್ ಮಾಡ್ಬೋದು. ಪರ್ಫಾರ್ಮೆನ್ಸ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನಾನು ಈ ಗಾಡಿ ತೊಗೊತೀನಿ ಅಂದರೆ ದಯವಿಟ್ಟು ತೊಗೊಳಕ್ಕೆ ಹೋಗ್ಬಿಡಿ. ಪರ್ಫಾರ್ಮೆನ್ಸ್ ಎಕ್ಸ್ಪೆಕ್ಟ್ ಮಾಡೋಕೆ ಹೋಗ್ಬಿಡಿ ಈ ಗಾಡಿಗಳಲ್ಲಿ. ಮತ್ತು ತುಂಬ ಕಡಿಮೆ ಓನರ್ ಇರೋವಂಥ ಗಾಡಿ ಬೇಕು ಅಂದರೂ ಈ ಗಾಡಿ ಆಲ್ಮೋಸ್ಟ್ ಯೂಸ್ ಮಾಡ್ಬೋದು. ಮೈಲೇಜ್ ಬೇಕು ಅನ್ನೋರು ಸಹ ಈ ಗಾಡಿ ಯೂಸ್ ಮಾಡ್ಬೋದು. ತುಂಬ ಕಡಿಮೆ ಓನರ್ ಏನಕ್ಕೆ ಇರೋಂಥ ಗಾಡಿಗಳನ್ನ ಎಕ್ಸ್ಪೆಕ್ಟೇಷನ್ ಮಾಡ್ಬೋದು ಅಂದರೆ ಈ ಗಾಡಿಗಳು ತುಂಬ ಮೈಲೇಜ್ ಬರೋದ್ರಿಂದ ತುಂಬ ವರ್ಷ ಇಟ್ಕೊಂಡು ತುಂಬ ವರ್ಷ ಯೂಸ್ ಮಾಡೋರು ಇರ್ತಾರೆ. ಆ ರೀಸನ್ಗೋಸ್ಕರ ಈ ಗಾಡಿನ ನಿಮಗೆ ತುಂಬ ಓನರ್ ಕಡಿಮೆ ಇರೋಂಥ ಗಾಡಿಗಳು ಸಿಗ್ತಾರೆ. ಈ ಗಾಡಿಗಳು ತುಂಬ ಪರ್ಫಾರ್ಮೆನ್ಸ್ ಇರೋ ಗಾಡಿಗಳು ಆಲ್ಮೋಸ್ಟ್ ನೀವು ಇತ್ತೀಚೆಗೆ ನೋಡ್ತಿರ್ಬೋದು. ಹೊಸ ಗಾಡಿಗಳೇ 1 ವರ್ಷ 2 ವರ್ಷಕ್ಕೆ ಸೆಕೆಂಡ್ ಓನರ್, ಥರ್ಡ್ ಓನರ್ ಅಂತ ನೇಮ್ ಚೇಂಜ್ ಆಗಿರುತ್ತೆ. ಈ ಗಾಡಿಗಳೆಲ್ಲ ತುಂಬಾ ಕಡಿಮೆ ಓನರ್ಶಿಪ್ ಅಲ್ಲಿ ಇರುತ್ತೆ. ಏನಕ್ಕೆ ಅವರು ತುಂಬಾ ವರ್ಷನೂ ಯೂಸ್ ಮಾಡ್ತಾರೆ, ತುಂಬಾ ಲೇಟ್ ಆಗಿ ಸೇಲ್ ಮಾಡ್ತಾರೆ. ಆ ರೀಸನ್ಗೋಸ್ಕರ ಈ ಗಾಡಿಗಳು ನಿಮಗೆ ತುಂಬಾ ಓನರ್ಶಿಪ್ ಕಡಿಮೆ ಇರುತ್ತೆ. ನಾವು ಇವಾಗ ದೇವರಹಳ್ಳಿ ಹತ್ರ ಇದ್ದೀವಿ. ಎಕ್ಸಾಕ್ಟ್ ಇವಾಗ ನಮ್ಮ ಗಾಡಿ 30 ಕಿಲೋಮೀಟರ್ ಬಂದಿದೆ. ಇವಾಗ ಇಲ್ಲಿಂದ ನಾವು ಈಗ ರಿಟರ್ನ್ ಹೋಗ್ತಿದ್ದೀವಿ. ಆವರೇಜ್ ನಾವು ಒಂದು 60 ಕಿಲೋಮೀಟರ್ಸ್ ಅಂತ ಲೆಕ್ಕ ಇಟ್ಕೊಂಡಿದ್ವಿ. 60 ಕಿಲೋಮೀಟರ್ಸ್ ಅಂದರೆ ಇವಾಗ ನಾವು ರಿಟರ್ನ್ ಕರೆಕ್ಟಾಗಿ ನಮ್ಮ ಅರಸೀಕೆರೆ ಹೋಗೋಕೆ ಎಕ್ಸಾಕ್ಟ್ ಒಂದು 60 ಕಿಲೋಮೀಟರ್ಸ್ ಆಗ್ಬೋದು. ಅದಕ್ಕಿಂತ ಮುಂದೆ ನಾವು ಕಂಟಿನ್ಯೂ ಮಾಡ್ತೀವಿ. ಏನಾರ ಇದು ಕಂಟಿನ್ಯೂ ಆಯಿತು ಅಂದರೆ ಖತಮ್, ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ. ಬನ್ನಿ ಮುಂದೆ ಹೋಗೋಣ. ನೀವು ಈ ಗಾಡಿಗಳದ್ದು ಏನಾದ್ರು ಪರ್ಫಾರ್ಮೆನ್ಸ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಈ ಗಾಡಿಗಳು ತೊಗೊಂಡ್ರೆ ಈ ಗಾಡಿಗಳು ಮೈಲೇಜ್ಗೋಸ್ಕರ ತುಂಬ ವೆಯ್ಟ್ಲೆಸ್ ಮಾಡಿರ್ತಾರೆ. ಈ ಗಾಡಿ ಆಲ್ಮೋಸ್ಟ್ ನಿಮಗೆ 103 ಇಂದ 104 kg ಬರುತ್ತೆ. ಈ ಗಾಡಿಗಳು ನಿಮಗೆ ರೋಡ್ ಗ್ರಿಪ್ ಸಿಗಲ್ಲ ಅಷ್ಟೊಂದು. ನೀವು ಏನಾರ ಈ ಗಾಡಿನ ಎಕಾನಮಿ ಓಡಿಸ್ಕೊಂಡು ರೋಡ್ ಗ್ರಿಪ್ ಬೇಕಾದ್ರೆ ಸಿಗುತ್ತೆ. ಆದರೆ ನೀವು ಪರ್ಫಾರ್ಮೆನ್ಸ್ ಎಕ್ಸ್ಪೆಕ್ಟೇಷನ್ ಮಾಡ್ಕೊಂಡು ಗಾಡಿ ಲಿಮಿಟ್ನ ದಾಟಿಸಿ ಓಡಿಸ್ಕೊಂಡು ಹೋಗ್ತೀನಿ ಅಂದರೆ ಈ ಗಾಡಿಗಳು ನಿಮಗೆ ಕಂಟ್ರೋಲಿಗೆ ಸಿಗಲ್ಲ. ಅಚಾತುರ್ಯಗಳು ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಈ ಗಾಡಿ ಆಲ್ಮೋಸ್ಟ್ ನಾನು 50 ಇಂದ 60 ಓಡಿಸ್ತಾ ಇದ್ದೀನಿ. ಹೈವೇಲಿ ನಾನು ನಾರ್ಮಲ್ ಆಗಿ ಥ್ರಾಡಲ್ ಕೊಟ್ಟರು ಸಹ ಎಷ್ಟು ಕ್ಲೀನಾಗಿ 60 ಇದೆ ಗಾಡಿ. ನಮಗೆಲ್ಲ ಗೊತ್ತಾಗೋಯ್ತು. ರಣವೀರ್, ನನ್ನ ಜೊತೆ ಬಂದು ಏನು ಅನ್ನಿಸ್ತಿದೆ ನಿನಗೆ? ಏನ್ರಿ ನನ್ನ ಜೊತೆ ಬಂದು ಏನು ಅನ್ನಿಸ್ತಿದೆ? ಏನಿಲ್ಲ, ಸೂಪರ್ ನನಗೆ ಟೈಮ್ ಪಾಸ್ ಮಾಡಿದ್ರಿ. ನೋಡಿ, ರಣವೀರಿಗೆ ಟೈಮ್ ಪಾಸ್ ಮಾಡೋಕ್ಕೋಸ್ಕರ ಬಂದಿದ್ದೀವಿ ನಾವು ಇಲ್ಲಿಗೆ. ನಮ್ಮ ಗಾಡಿ ಇವಾಗ ಎಕ್ಸಾಕ್ಟ್ 43 ಕಿಲೋಮೀಟರ್ ಬಂದಿದೆ. ಇನ್ನೂ ಜರ್ನಿ ಕಂಟಿನ್ಯೂ ಆಗುತ್ತೆ. ಏನಾಯ್ತು? ಡಿವೈಡ್ ಟಚ್ ಆಯ್ತಾ? ಪಲ್ಟಿ ಆಗಿದೆ ಬೈ. ಪಲ್ಟಿ ಆಗಿರೋದು ಅವ್ರು ಕೇಳ್ರಿ, ಅವ್ರಿಗೆ ಹೇಳ್ತಾರೆ ಬೈ. ಡಿವೈಡರ್ ಬಂದ್ರೆ ಆಫ್ ಅಲ್ಲ ಬೈ. ಇಲ್ಲಿ ದುಡ್ಡು ಹೆಂಗ್ ಬೀಳುತ್ತೆ? ಪಲ್ಟಿ ಆದ್ರೆ ಗಾಡಿ ಏನಾಗುತ್ತೆ? ಹೆಂಗಾಗಿರೋದು? ಹಾ,
ಉಳ್ಕೊಂತ ಏನೋ ಗಾಡಿ. ಹಾ ನೀವ್ ಯಾವ ಕಡೆ ಹೋಗ್ತಿದ್ರಿ? ಯಾವ ಕಡೆಯಿಂದ? ಬೆಂಗಳೂರಿಂದ? ಹಾ ವೈರೆಲ್ಲ ಹೋಯ್ತು. ನಿಧಾನಕ್ಕೆ ಹೋಗಿ, ಡೈರೆಕ್ಟ್ ಟಚ್ ಆಗುತ್ತೆ ಅದು. ಹುಷಾರು ಅಣ್ಣ. ಹೇಳಿ. ಹಾಂ ಥ್ಯಾಂಕ್ಸ್ ಅಣ್ಣ. ಹೋಗಿ ಹುಷಾರಾಗಿ ಹೋಗಿ. ಅದು ಒಂದ್ಸಲಿ ಒಂದು ಸ್ವಲ್ಪ ದೂರ ಹೋಗ್ಬಿಟ್ಟು ಚೆಕ್ ಮಾಡಿ. ಸುಮ್ಮನೆ ಟೈರ್ಗೆ ಏನಾರು ಹಿಡ್ಕೊಂಬಿಟ್ಟತ್ತ ಆಮೇಲೆ. ಓಕೆ. ನಮ್ಮ ಗಾಡಿ ಇವಾಗ ಎಕ್ಸಾಕ್ಟಾಗಿ 56 ಕಿಲೋಮೀಟರ್ ಓಡಿದೆ. ಇನ್ನು 3 ಕಿಲೋಮೀಟರ್ ಹೋದ್ರೆ ನನ್ನ ಎಕ್ಸ್ಪೆಕ್ಟೇಷನ್ ಪ್ರಕಾರ 1 ಲೀಟ್ರಿಗೆ ಈ ಗಾಡಿ 60 ಮೈಲೇಜ್ ಬರುತ್ತೆ. ನೋಡೋಣ, ಇನ್ನು 3 ಕಿಲೋಮೀಟರ್ಗಿಂತ ಜಾಸ್ತಿ ಓಡುತ್ತೆ ಅಂತ ಅನ್ಕೊಂತೀನಿ. ಇವಾಗ ನಾವು ಬಜಾಜ್ ಬ್ರದರ್ಸ್ ಜೊತೆ ಹೋಗ್ತಾ ಇದೀವಿ. ಈ ಗಾಡಿ ಬಜಾಜ್ CT100, ಅದು ಬಜಾಜ್ ಡಿಸ್ಕವರ್. ಈ ಗಾಡಿ ಎಷ್ಟು ಮೈಲೇಜ್ ಕೊಡುತ್ತಣ್ಣ? ಎಷ್ಟು ಮೈಲೇಜ್ ಕೊಡುತ್ತೆ? ಪಿಕಪ್ 6 ಅಂತ ಗಾಡಿ. ಆರ್ತು ಅದು ಹಾರ್ತು ಯಾವ ಲೆವೆಲ್ಗೆ ಅರ್ಥ ಅಂದ್ರೆ, ನನ್ನ ಎಕ್ಸ್ಪೆಕ್ಟೇಷನ್ ಪ್ರಕಾರ ಈ ಗಾಡಿ ಇವಾಗ 60 ಕಿಲೋಮೀಟರ್ಸ್ ರೀಚ್ ಆಗಿದೆ. ಇನ್ನು ಎಷ್ಟು ಕಂಟಿನ್ಯೂ ಆಗುತ್ತೋ ಅಷ್ಟು ಇವಾಗ ಎಕ್ಸ್ಟೆಂಡ್ ಆಗುತ್ತೆ. ಇವಾಗ ಕರೆಕ್ಟಾಗಿ 65 ಕಿಲೋಮೀಟರ್ ರೀಚ್ ಆಗಿದೆ. ನಾನು ಚೆಕ್ ಮಾಡಿದಾಗ 5 ಕಿಲೋಮೀಟರ್ಸಿಂದ ಸ್ಟಾರ್ಟ್ ಮಾಡಿದ್ದು. 65 ಕಿಲೋಮೀಟರ್ಸ್ ಆಗಿದೆ. ಇವಾಗ 60 ಕಿಲೋಮೀಟರ್ಸ್ ರೀಚ್ ಆಗಿದೆ. ಇನ್ನು ನೆಕ್ಸ್ಟ್ ಎಷ್ಟೇ ಎಕ್ಸ್ಟೆಂಡ್ ಆಯಿತು ಅಂದರು ಪ್ಲಸ್ ಆ್ಯಡ್ ಆನ್ ಆದಂಗೆ. ನಾನು ವಿಡಿಯೋ ಸ್ಟಾರ್ಟ್ ಮಾಡಿದಾಗ ಸ್ವಲ್ಪ ಡೌಟಲ್ಲಿದ್ದೆ 60 ಕಿಲೋಮೀಟರ್ಸ್ ಬರುತ್ತೋ ಇಲ್ವೋ ಅಂತ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಇವಾಗ ಬರ್ತಿರೋ ಪೆಟ್ರೋಲ್ಗಳು ಅಷ್ಟು ಪವರ್ ಇಲ್ದಲ್ಲಿರೋದ್ರಿಂದ ನಾವು ಒಂದು 50-55 ಬರ್ಬೋದು ಅಂತ ಅನ್ಕೊಂಡಿದ್ದೆ. 62 ಆಗಿದೆ ಇವಾಗ. ನೋ ಕಾಮೆಂಟ್ಸ್. ನನಗೆ ಈ ಗಾಡಿದು ಎಕ್ಸಾಕ್ಟ್ ಎಷ್ಟು ಮೈಲೇಜ್ ಬರುತ್ತೆ ಅಂತ ನೋಡಬೇಕಾಗಿದೆ. ಆ ರೀಸನ್ಗೋಸ್ಕರ ಇನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. 60+ ಅಂತೂ ಬಂದಿದೆ. ನನ್ನ ಎಕ್ಸ್ಪೆಕ್ಟೇಷನ್ ಅಂತೂ ರೀಚ್ ಆಗಿದೆ. ನಾವೇನಿದು ಆವ್ರೇಜ್ ಮೈಲೇಜ್ ಚೆಕ್ ಮಾಡ್ತಾ ಇದ್ದೀವಿ, ಇದನ್ನ ನಾವು ಚೆಕ್ ಮಾಡ್ತಾ ಇರೋದು ಡಬಲ್ಸ್ ಅಲ್ಲಿ ನಮಗೆ ಎಷ್ಟು ಕೊಡ್ತಿದೋ ಅದಕ್ಕಿಂತ ಸಿಂಗಲ್ಸ್ ಅಲ್ಲಿ ನಮಗೆ 5 ಕಿಲೋಮೀಟರ್ಸ್ ಎಕ್ಸ್ಟ್ರಾ ಆಗ್ಬೋದು. ಈ ಗಾಡಿ ನಮ್ದು ಇವಾಗ 66 ಕಿಲೋಮೀಟರ್ಸ್ ಮೈಲೇಜ್ ಬಂದಿದೆ. ಇವಾಗ ಇನ್ನು ಕಂಟಿನ್ಯೂ ಮಾಡ್ತಾ ಇದೀವಿ. ಮೀಟರ್ ನೋಡ್ತಿರ್ಬೋದು 71 ರನ್ನಿಂಗ್ ಅಲ್ಲಿ ಇದೆ. ನಾವು ಸ್ಟಾರ್ಟ್ ಮಾಡಿದಾಗ 5 ಕಿಲೋಮೀಟರ್ಸ್ ಸ್ಟಾರ್ಟ್ ಮಾಡಿದ್ದು, ಇವಾಗ 73 ಆಗಿದೆ. 5 ಮೈನಸ್ ಮಾಡಿದ್ರು 68 ವರೆಗೂ ಮೈಲೇಜ್ ಬಂದಿದೆ. ಇವಾಗ ಈ ಗಾಡಿನ ಯಾಕೆ ಮೈಲೇಜ್ ಕಿಂಗ್ ಅಂತಾರೆ ಅಂತ ಇವತ್ತು ಅರ್ಥ ಆಗ್ತಿದೆ ನನಗೆ. ನಮ್ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ನಾನು ತಗೊಂಡಾಗ್ಲಿಂದ ಇಲ್ಲಿವರೆಗೂ ನಾನು 60 ಆವರೇಜ್ ಬರ್ಬೋದು ಅಂತ ಅನ್ಕೊಂಡಿದ್ದೆ. ಫಸ್ಟ್ ಟೈಮ್ ನಾನು ಈ ಗಾಡಿದು ಮೈಲೇಜ್ ಚೆಕ್ ಮಾಡ್ತಾ ಇರೋದು. 69 ಕಿಲೋಮೀಟರ್ಸ್ ಆಗಿದೆ. ಇವಾಗ ಇನ್ನೊಂದು ಕಿಲೋಮೀಟರ್ ಹೋಗ್ಬೋದು ಅಂತ ಅನ್ಕೊಂತಿದ್ದೀನಿ ನಾನು. 70 ಆವರೇಜ್ ಬರ್ಬೋದು ಅನ್ನಿಸ್ತಿದೆ. ಅದಕ್ಕಿಂತ ಮೀರ್ ಹೋಗ್ತಿದ್ದೀನೋ ಅಂತ ನಾನು ಸಿಂಗಲ್ ಡಿಜಿಟ್ ಸಮೇತ ಹೇಳ್ತಾ ಇದ್ದೀನಿ. ಇದರಲ್ಲಿ 75 70 ಕಿಲೋಮೀಟರ್ಸ್ ಮೈಲೇಜ್ ಬಂದಿದೆ ಈ ಗಾಡಿ. ಇವಾಗ ನನಗೆ ನಂಬೋಕೆ ಆಗ್ತಾ ಇಲ್ಲ. ನಾನು ಈ ಗಾಡಿನ ಆಲ್ಮೋಸ್ಟ್ ಆಲ್ ಆವರೇಜ್ 60ಲೇ ರೈಡ್ ಮಾಡಿರೋದು. 60ಲೇ ನಮಗೆ ಇವಾಗ ಆಲ್ಮೋಸ್ಟ್ ಆಲ್ ನಮಗೆ 71 ಕಿಲೋಮೀಟರ್ಸ್ ಮೈಲೇಜ್ ಬಂದಿದೆ. ಇವರು 76 ಕಿಲೋಮೀಟರ್ಸ್ ಆವರೇಜ್ ಬಂದಿದೆ. ಇವಾಗ ನನ್ನ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ರಲ್ಲ 70 ವರೆಗೂ ಬರುತ್ತೆ ಅಂತ. ನಾವು 76 ವರೆಗೂ ಬಂದಿದೆ. ಗುರು ಈ ಗಾಡಿ 80 ಮೈಲೇಜ್ ಕೊಟ್ಟಿದೆ ಗುರು ಆಲ್ರೆಡಿ. ಈಗ 80 ಕಿಲೋಮೀಟರ್ಸ್.
80 ಕಿಲೋಮೀಟರ್ಸ್ ಆಗಿದೆ, ಇನ್ನೂ ಕಂಟಿನ್ಯೂ ಆಗ್ತಿದೆ ನಾವು. ಅದು 100cc ಗಾಡಿಲಿ ನಮಗೆ 80 ಕಿಲೋಮೀಟರ್ಸ್ ಮೈಲೇಜ್ ಬರ್ತಿದೆ ಅಂದ್ರೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಪಕ್ಕಾ ಇದು ನಿಮ್ಗೆ ಬಡವ್ರ ಬಾದಾಮಿನೇ. ನನಗೆ ನಿಜಲ್ಲೂ ಖುಷಿ ಆಗ್ತಿದೆ. ಬಡವ್ರ ಬಾದಾಮಿ ಗಾಡಿನ ಇವತ್ತು ರಿವ್ಯೂ ಮಾಡ್ತಿದ್ದೀನಿ ಮತ್ತೆ ಎಲ್ಲರಿಗೂ ಹೇಳ್ತಿದ್ದೀನಿ ನನ್ ಗಾಡಿ 80 ಕಿಲೋಮೀಟರ್ಸ್ ಮೈಲೇಜ್ ಬರ್ತಿದೆ ಅಂತ. ಇದು ತಗೊಳೋರು ಯಾವ ತರ ಬೇಕಾದ್ರೂ ತಗೋಬಹುದು. ನಾನು ನಿಜ ಹೇಳ್ತೀನಿ ಅಂತ ತಗೋಬಹುದು, ಸುಳ್ಳು ಹೇಳ್ತೀನಿ ಅಂತ ಅನ್ಕೋಬಹುದು. ಆದ್ರೆ ನಾನು ಲೈವ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡ್ತಿರೋದ್ರಿಂದ ಈ ಗಾಡಿ ನನಗೆ ತುಂಬಾ ಖುಷಿ ಕೊಡ್ತಾ ಇದೆ. 81 ಕಂಪ್ಲೀಟೆಡ್ ರಣವೀರ್. 5 ಕಿಲೋಮೀಟರ್ಸ್ ಇಂದ ಸ್ಟಾರ್ಟ್ ಮಾಡಿದ್ರಣ ನಾವು. 5 ಕಿಲೋಮೀಟರ್ಸ್ ಇಂದ ಸ್ಟಾರ್ಟ್ ಮಾಡೋದ್ರಿಂದ 86 ಆಗಿದೆ. 81 ಲೆಕ್ಕ. ನಾವು ಸ್ಟಾರ್ಟ್ ಮಾಡಿದಾಗ 74,105 ಆಗಿತ್ತು. ಇವಾಗ 74,186 ಆಗಿದೆ. ನಾವು ಅಕ್ಸೆಪ್ಟೇಷನ್ ಎಷ್ಟು ಇಟ್ಕೊಂಡಿದ್ವಿ? 75. ನಾನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ 60 ಇಂದ 70 ಹೋಯ್ತು. 70 ಇಂದ 82. ಗುರು ನಮ್ ಗಾಡಿ ಇವಾಗ 85 ರೀಚ್ ಆಗಿದೆ. ಕಂಗ್ರಾಚುಲೇಷನ್ ಬ್ರದರ್. 85 ಕಿಲೋಮೀಟರ್ಸ್ ರೀಚ್ ಆಗಿದೆ ರಣವೀರ್. 85 ಕಿಲೋಮೀಟರ್ಸ್ ಸ್ಟಿಲ್ ರನ್ನಿಂಗ್. ಬಜಾಜ್ ಅವ್ರಿಗೆ ಸೆಲ್ಯೂಟ್ ಹೊಡಿಬೇಕು ಈ ಗಾಡಿನ ಮ್ಯಾನುಫ್ಯಾಕ್ಚರ್ ಮಾಡಿರೋದಕ್ಕೆ. ನಾನು ಸೀರಿಯಸ್ ಆಗಿ ಅನ್ಕೊಂಡಿರ್ಲಿಲ್ಲ ಒಂದು 80 ಹತ್ರ ಬರುತ್ತೆ ಮೈಲೇಜ್ ಅಂತ ಚಾನ್ಸ್ ಇಲ್ಲ, ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರಲಿಲ್ಲ. 85 ಬಂದಿದೆ ಗಾಡಿ. ಇವಾಗ ಬರ್ತಿರೋ ಹೊಸ ಯಾವುದೇ ಗಾಡಿ ಬಂದ್ರು ಆಲ್ಮೋಸ್ಟ್ ಆಲ್ ತುಂಬಾ ಜಾಸ್ತಿ ಅಂದ್ರೆ 60 ಕಿಲೋಮೀಟರ್ಸ್ ಬಂದ್ರೆ ಜಾಸ್ತಿ ಅಂತ ಅನ್ಕೊಂಡಿದ್ದೆ. ಸೀರಿಯಸ್ಲಿ ನನ್ಗೇನ್ ದಂಗ ಹೋಗಿದ್ದೀನಿ. ಈ ಗಾಡಿ 85 ಮೈಲೇಜ್ ಬರ್ತಿದೆ ಅಂದ್ರೆ ನನಗೆ ನಂಬಕ್ಕಾಗ್ತಿಲ್ಲ. ಸೆಲ್ಯೂಟ್ ಟು ಬಜಾಜ್. 86 ಈ ಗಾಡೀಲಿ ಇವಾಗ ನಾವು 86 ಕಿಲೋಮೀಟರ್ಸ್ ಬಂದಿದ್ದೀವಿ. 87 ಕಿಲೋಮೀಟರ್ಸ್ ಹತ್ರ ಬರ್ತಿದೆ. 87 ಕಿಲೋಮೀಟರ್ಸ್ ಆದ್ರೂ ಸಹ ಗಾಡಿ ಒಂಚೂರು ಜರ್ಕ್ ಹೊಡಿತಿಲ್ಲ. ಮತ್ತೆ ನಿಮಗೆ ನಾರ್ಮಲ್ ಆಗಿ ಸಿಟಿಲಿ ಏನು ಪಿಕಪ್ ತೊಗೊಳುತ್ತೆ ಆ ಪಿಕಪ್ ಕಡಿಮೆ ಆಗ್ತಾ ಇಲ್ಲ. ಸೀರಿಯಸ್ಲಿ ಗಾಡಿ ಮಾತ್ರ ಅಲ್ಟಿಮೇಟ್ ಆಗಿದೆ. ನೋಡಿ ಇವಾಗ 92 ರನ್ನಿಂಗಲ್ಲಿದೆ. 5 ಮೈನಸ್ ಮಾಡಿದ್ರು ನಿಮಗೆ 87. ಇವಾಗ ಗಾಡಿ ಜರ್ಕ್ ತಗೊಂತಿದೆ. ಇವಾಗ ಜರ್ಕ್ ತಗೊಂತಿದೆ. 87 ಕಿಲೋಮೀಟರ್ಸ್ ಗುರು ಗಾಡಿ. ಓಕೆ ಗ್ಯಾಪ್ ತಗೊಂತು ಗಾಡಿ. ನೋಡಿ ಇಲ್ಲಿ ನಾನು ಎಕ್ಸ್ಲೇಟರ್ ರೈಸ್ ಮಾಡ್ತಿದ್ದೀನಿ, ಗಾಡಿ ಮೂವ್ ಆಗ್ತಾ ಇಲ್ಲ. ನಾನು ಗಾಡಿ ಎಕ್ಸ್ಲೇಟರ್ ರೈಸ್ ಮಾಡ್ತಿದ್ದೀನಿ, ಗಾಡಿ ಗ್ಯಾಪ್ ಏರ್ ತಗೊತಾ ಇದೆ. 87 ಕಿಲೋಮೀಟರ್ಸ್ ಬಂದಿದೆ ಗಾಡಿ. 87 ಕಿಲೋಮೀಟರ್ಸ್ ಮೈಲೇಜ್ ಬಂದಿದೆ ಗುರು ನಮ್ಮ ಗಾಡಿ. ಸೀರಿಯಸ್ಲಿ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅಲ್ಟಿಮೇಟ್ ಗುರು, ಸಲ್ಯೂಟ್ ಟು ಬಜಾಜ್. 87 ಕಿಲೋಮೀಟರ್ಸ್ ಬಂದಿದ್ದೀವಿ ನಾವೀಗ. ಗಾಡಿ ಆಫ್ ಆಗಿದೆ ಇವಾಗ, ಕಂಪ್ಲೀಟ್ ಆಫ್ ಆಗಿದೆ ಇವಾಗ. ಬರ್ತೀನಿ ಸಲ ನಾನು ಇವಾಗ ಕಿಕ್ ಸ್ಟಾರ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಗಾಡಿ ಸ್ಟಾರ್ಟ್ ಆಗ್ಬೋದು, ಆಗ್ದಲ್ಲೇ ಇರ್ಬೋದು. ಇಲ್ಲ ಗುರು, ಗಾಡಿ ಸ್ಟಾರ್ಟ್ ಆಗ್ತಿಲ್ಲ. ಸಲ್ಯೂಟ್ ಟು ಬಜಾಜ್ ಗುರು. 87 ಕಿಲೋಮೀಟರ್ಸ್ ಬಂದಿದೆ. ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರಲಿಲ್ಲ ಗುರು. ನಾನು ನಿಜಲ್ಲೂ ಈ ಗಾಡಿ 87 ಮೈಲೇಜ್ ಬರುತ್ತೆ ಅಂತ ಅನ್ಕೊಂಡಿರಲಿಲ್ಲ. ಸೀರಿಯಸ್ಲಿ ನಾನು ಮಾತ್ರ ತುಂಬಾ ಖುಷಿಯಾಗಿದ್ದೀನಿ. ಓಕೆ 87 ಕಿಲೋಮೀಟರ್ಸ್ ಮೈಲೇಜ್ ಬಂದಿದೆ ಗುರು ಈ ಗಾಡಿ. ಸೀರಿಯಸ್ಲಿ ಹ್ಯಾಪಿ ಆಗಿದ್ದೀನಿ. ಥ್ಯಾಂಕ್ಸ್ ಟು ಬಜಾಜ್, ಸಲ್ಯೂಟ್ ಟು ಬಜಾಜ್. ಈಗ ಕಾಣಿಸ್ತಿದೆ ಎಲ್ಲ ಗೊತ್ತಿಲ್ಲ, ಒಟ್ನಲ್ಲಿ ಈಗ ನನಗೆ ಕಾಣಿಸ್ತಾ ಇದೆ. ನಾವು ಇದನ್ನು ಚೆಕ್ ಮಾಡಿದಾಗ 74,105 ಇತ್ತು. ಇವಾಗ 74,192 ಆಗಿದೆ. ಅಂದರೆ ನಮ್ಮ ಗಾಡಿ ಎಕ್ಸಾಕ್ಟ್ ಆಗಿ ಇವಾಗ 87.5 ಕಿಲೋಮೀಟರ್ ಮೈಲೇಜ್ ಕೊಟ್ಟಿದೆ. 0.5 ಬಿಟ್ರು 87 ಕಿಲೋಮೀಟರ್ಸ್ ಮೈಲೇಜ್ ಬಂದಿದೆ ನಮ್ಮ ಗಾಡಿ. ಇವಾಗ ನಾವು ನಮ್ಮ ಗಾಡಿಗೆ ನಾವು ಬಂಕಲ್ಲಿ ತೊಗೊಂಡಿದ್ದು 1 ಲೀಟ್ರ್ ಪೆಟ್ರೋಲ್ನ. ಮತ್ತು ಇವಾಗ ಫ್ಯೂಲ್ ಅಪ್ ಮಾಡಿಸಿ ರಿಟರ್ನ್ ಇವಾಗ ಹೋಗ್ತಾಯಿದ್ದೀವಿ. ವಿಡಿಯೋ ಯಾರಿಗೆ ಇಷ್ಟ ಆಗಿದ್ರು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ರಣವೀರ್ ಏನೋ ಹೇಳ್ತಾನೆ ಕೇಳಿಸ್ಕೊಳ್ಳಿ. ನಾನು ಸೀರಿಯಸ್ ಆಗಿ ಇವ್ರು ಹೇಳಿದ್ದು 60 ಅಷ್ಟೇ ಓಡುದು ನನ್ನ ಗಾಡಿ ಅಂತ ಹೇಳಿದ್ರು. ನನಗೆ ನಂಬಕ್ಕೆ ಆಗ್ತಿಲ್ಲ ಇಷ್ಟು ಬಂದಿದೆ ಅಂತ. ನನಗೆ ನಂಬಕ್ಕಾಗ್ತಿಲ್ಲ, ಓನರಿಗೆ ನಂಬಕ್ಕಾಗ್ತಿಲ್ಲ ಫಸ್ಟ್ ಆಫ್ ಆಲ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.